ನಾನು ಕೇಳ್ತಿದ್ದೆ, ಯಾಕೆ ನನಗೆ ನಮಸ್ಕಾರ ಮಾಡ್ತೀರಿ ಅಂತ. ಇಲ್ಲ, ಇದು ಸಂಪ್ರದಾಯ, ಇಲ್ಲಿ ಕ್ಷೇತ್ರದ ಪೀಠಕ್ಕೆ ನಮಸ್ಕಾರ ಮಾಡೋದು ಸಂಪ್ರದಾಯ ಅನ್ನೋ ಮಾತನ್ನು ಅವ್ರು ಹೇಳ್ತಿದ್ರು. ನಾನು ಒಂದು ದಿವಸ ನಮ್ಮ ಹಿರಿಯ ಶಾನುಭಾಗರಾಗಿದ್ದಂಥ ಸೂರ್ಯನಾರಾಯಣ ರಾಯರಲ್ಲಿ ಕರೆದು ಕೇಳಿದೆ, ಸೂರ್ಯನಾರಾಯಣ ರಾಯರು ಯಾಕೆ ಇವ್ರು ನನಗೆ ಅದು ನಮಸ್ಕಾರ ಮಾಡ್ತಾರೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಅದು ನಿಮಗೆ ಅಲ್ಲ, ನಿಮ್ಮ ಪೀಠಕ್ಕೆ ಅವರು ಮಾಡುವಂಥ ನಮಸ್ಕಾರ. ಹಾಗಾಗಿ ನೀವು ಒಂದು ಕಾರ್ಯ ಮಾಡಿ, ಅವ್ರು ನಮಸ್ಕಾರ ಮಾಡೋದಾದರೆ ಹೀಗೆ ಕೈ ಮುಗಿದು ಬಿಡಿ, ಅಂದರೆ ಇದು ನನಗಲ್ಲ, ಸ್ವಾಮಿಗೆ, ಮಂಜುನಾಥ ಸ್ವಾಮಿಗೆ ಅಂತ ಹೇಳಿ ಕೈ ಮುಗಿದು ಬಿಡಿ, ಅಲ್ಲಿಗೆ ನಿಮ್ಮ ಜವಾಬ್ದಾರಿ ಕಡಿಮೆ ಆಗುತ್ತೆ. ದೇವತೆಗಳು ಹೆಗ್ಡೆಯವರ ಮೂಲಕ ಈ ಮಂಜುನಾಥ ಸ್ವಾಮಿಯ ಸೇವೆಯನ್ನು ಮಾಡ್ತಾರೆ. ದೇವಶಂಕರ ಹೆಗ್ಡೆಯವರೇ, ಮಂಜುನಾಥ ಸ್ವಾಮಿಯ ಪೂಜೆ ನಡೀತಾ ಇದೆಯೋ ಅಂದ್ರೆ ನಾನು ಹೀಗೆ ಹೇಳ್ಬೋದು, ನಿಮಗೆ ಗೊತ್ತು ಅಂತ. ಹೆಚ್ಚು ಕಮ್ಮಿ ಆಗಿದೆಯೋ ಅಂದ್ರು ಹೀಗೆ. ಅನ್ನದಾನ ಸರಿಯಾಗಿ ನಡೀತಾ ಇದೆಯೋ, ಮೇರಾ ಕರ್ಮ ತೂ ಹಿ ಜಾನೆ ಕ್ಯಾ, ಅದರ ಅರ್ಥ ನನ್ನ ಕ್ರಿಯೆ, ನನ್ನ ಕರ್ಮ ಅದಕ್ಕೆ ಉತ್ತರ ಇಲ್ಲದೆ ಬಾಯಿ ಮಾತಾಡ. ಮಂಜುನಾಥನ ಕಣ್ಣಿಂದ ನೋಡೋದಕ್ಕೆ ಸಾಧ್ಯವಾ? ನೋಡಿದ್ದಾರೆ ಯಾರಾದ್ರೂ? ಇಲ್ಲ. ಅದನ್ನು ಎಲ್ಲಿ ನೋಡೋದಕ್ಕೆ ಸಾಧ್ಯ? ಮನುಷ್ಯನಲ್ಲೇ ನೋಡೋದಕ್ಕೆ ಸಾಧ್ಯ. ಹೆಗ್ಗಡೆಯವರನ್ನ ನೋಡಿದ್ರೆ ಆ ಭಾವನೆ ಬರೋದಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ.